ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲೂಕು ಆಡಳಿತ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ನಗರದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಆಗಮಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷರಾದ ರಾಜಾಚಾರಿ, ಉಪಾಧ್ಯಕ್ಷರಾದ T ರಾಮಾಚಾರಿ ಸೇರಿದಂತೆ ಕುಲ ಬಾಂಧವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಮಾತನಾಡಿ, ವಿಶ್ವಕರ್ಮ ಕುಲಬಾಂಧವರ ಕುಲಕಸಬಿಗೆ ಇಂದಿನ ಯಂತ್ರಗಳಿಂದ ತಯಾರಿಸಲ್ಪಡುತ್ತಿರುವ ಆಭರಣಗಳಿಂದ ಕಸಬಿಗೆ ಪೆಟ್ಟಾಗುತ್ತಿದ್ದು, ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದರಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿಯಬಹುದು ಎಂದು ತಿಳಿಸಿರಲ್ಲದೆ, ಈಗಾಗಲೇ ಎಲ್ಲ ಜನಾಂಗದವರ ಬೇಡಿಕೆಗೆ ಅನುಗುಣವಾಗಿ ಆಯಾ ಜನಾಂಗದ ಜನಸಂಖ್ಯೆಯನ್ನು ಆಧರಿಸಿ ಜಾಗಗಳನ್ನು ನೀಡಲಾಗುವುದೆಂದು ಭರವಸೆ ನೀಡಿದರು. ಮತ್ತೊಮ್ಮೆ ತಮ್ಗೆಲ್ರಿಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ತಿಳಿಸ್ತೇನೆ. ತಾವೆಲ್ಲರೂ ಕಷ್ಟಪಟ್ಟು ಇವತ್ತು ಜೀವನ ಸಾಗಿಸ್ತಕ್ಕಂಥ ಒಂದು ಸಮಾಜ. ನಾನು ಹಿಂದೆನೆ ಒಂದು ಬೇರೆ ಒಂದು ಯೋಜನೆಯಲ್ಲಿ ತಮಗೆ ಆರ್ಥಿಕ ಸಹಾಯವನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಆದ್ರೆ ಇವತ್ತು ಜಾಗತಿಕ ವ್ಯವಸ್ಥೆಯಲ್ಲಿ ತಮ್ಮ ವೃತ್ತಿ ಏನಿದೆ, ಇವತ್ತು ಆ ವೃತ್ತಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿರ್ತಕ್ಕಂಥದ್ದು. ಇವತ್ತು ಒಂದು ರೀತಿ ಒಂದು ಉದ್ಯಮ, ದೊಡ್ಡ ಉದ್ಯಮೆಯಾಗಿ ರೂಪುಗೊಂಡ್ಬಿಟ್ಟಿದೆ. ಇವತ್ತು ಚಿನ್ನದ ಬೆಲೆ, ಇವತ್ತು ನಾವು ತಾವೇನು ಬಹುಶಃ ಹಳಬರು ಹೇಳ್ಬೇಕು, ಎಷ್ಟಿತ್ತು ತಾವು ಮೊದಲು ಉದ್ಯಮ ಶುರು ಮಾಡಿದಾಗ 100 ರೂಪಾಯಿ ಇತ್ತ, 200 ರೂಪಾಯಿ ಇತ್ತ, ಗೊತ್ತಿಲ್ಲ ಚಿನ್ನದ ಬೆಲೆ. ಇವತ್ತು 11,000, 1,00,000, 10,000, 10 ಗ್ರಾಮ್. ಇಡೀ ಪ್ರಪಂಚದ ಎಲ್ಲ ಕಡೆ ಇವತ್ತು ಚಿನ್ನದ ಬೆಲೆ ಇಷ್ಟು ದೊಡ್ಡ ಮಟ್ಟಕ್ಕೆ ಏರಿದೆ ಅಂತಕ್ಕಂಥದ್ದನ್ನ ನಾವು ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದಂತ ಒಂದು ಆಭರಣಗಳ ತಯಾರು ಮಾಡತಕ್ಕಂತ ಒಂದು ವೃತ್ತಿಯಲ್ಲಿ ತಾವಿದ್ದೀರಿ. ಇವತ್ತು ಎಲ್ಲ ಕಡೆ ಇವತ್ತು ಯಂತ್ರೀಕರಣ ಆಗ್ಬಿಟ್ಟಿದೆ. ಇವತ್ತು ಎಲ್ಲದರಲ್ಲೂ ಇವತ್ತು ಕಂಪ್ಯೂಟರ್ ಬಳಕೆ, ಇವತ್ತು ಡಿಸೈನ್ ಮಾಡುವಂತದ್ದು ಕಂಪ್ಯೂಟರ್ ಅಲ್ಲಿ, ಅದನ್ನ ದೊಡ್ಡ ಮಟ್ಟದಲ್ಲಿ ತಯಾರು ಮಾಡುವಂತದ್ದು. ಈಗ ಯಾರ್ಯಾರು ದೊಡ್ಡ ದೊಡ್ಡ ಜ್ಯುವೆಲರಿ ಶಾಪ್ ಇಟ್ಟಿದ್ದಾರೆ, ಶೋರೂಮ್ ಇಟ್ಟಿದ್ದಾರೆ ಬೆಂಗಳೂರಲ್ಲಿ ಅಂತ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಈ ವೃತ್ತಿಗೆ ಸಂಬಂಧನೇ ಇಲ್ಲ. ಸಂಬಂಧ ಇದೆಯಾ? ಸಂಬಂಧ ಮುಂದ ನೋಡಿ. ಇವತ್ತು ಅಂದ್ರೆ ಅದಕ್ಕೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ತಮ್ಮೆಲ್ಲರಿಗೂ ಹೇಳ್ತಕ್ಕಂಥದ್ದು, ದಯವಿಟ್ಟು ಕಾಲ ಬದಲಾದಂಗೆ ನೀವು ಬದಲಾಗಬೇಕು. ಮಕ್ಕಳು ವಿದ್ಯಾವಂತರಾಗಬೇಕು. ಮಕ್ಕಳು ವಿದ್ಯಾವಂತರಾಗಿ ಬೇರೆ ಬೇರೆ ಆಯ್ಕೆಗಳನ್ನು ಮಾಡ್ಕೋಬೇಕಾಗುತ್ತೆ. ನಮ್ಮ ತಾತ ಅಂಗಡಿ ಇಟ್ಟಿದ್ರು, ನಾನು ಅದೇ ಕೆಲಸ ಮಾಡ್ತಿದ್ದೆ, ಮತ್ತೆ ನಮ್ಮ ತಂದೆ ಮಾಡ್ತಿದ್ರು, ನಾನು ಅದೇ ಮಾಡ್ಬೇಕು ಅಂತ ಹೇಳಿದ್ರೆ ಉಪಯೋಗ ಇಲ್ಲ. ಇವತ್ತು ಎಷ್ಟು ತಮ್ಮ ಚೈತನ್ಯಕ್ಕೆ ಅನುಗುಣವಾಗಿ ಇವತ್ತು ಸರ್ಕಾರಿ ಕಾಲೇಜ್ ಇರ್ಬೋದು ಅಥವಾ ಖಾಸಗಿ ಕಾಲೇಜಲ್ಲಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ನೀವು ಅದನ್ನೇ ನಮ್ಮ ವೃತ್ತಿ, ಕುಲವೃತ್ತಿ ಅಂತಕ್ಕಂಥದ್ದನ್ನ ತಾವು ಅದನ್ನ ಈ ಒಂದು ಸ್ಪರ್ಧಾತ್ಮಕ ಒಂದು ವ್ಯವಸ್ಥೆಯಲ್ಲಿ ನೀವೇನಾದ್ರೂ ಆ ಸ್ಪರ್ಧೆಗೆ ತಾವು ತಯಾರಾಗ್ತಕ್ಕಂಥದ್ದಿದ್ರೆ ಬೇಕಾದ್ರೆ ಆಗ್ಬೋದು. ಆದ್ರೆ ಗೊತ್ತಿದೆ ನಿಮ್ಗೆ, ನನ್ಗೆ ಕೆಲವ್ರದೆಲ್ಲ ಅಂಗಡಿಗಳು, ಕೆಲವೆಲ್ಲ ಶೋರೂಮ್ಗಳು ಇವತ್ತು ಯಾರ್ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅದರಿಂದ ಈ ರೀತಿಯಾಗಿ ಇವತ್ತು ಈ ಒಂದು ಉದ್ಯಮ, ಅದರ ದಿಕ್ಕ ಇವತ್ತು ಬದಲಾವಣೆ ಆಗಿದೆ. ಅದರಿಂದ ಶಿಕ್ಷಣ ಅಂತಕ್ಕಂಥ ಒಂದು ಮಹತ್ತರವಾದಂತ ಅಸ್ತ್ರ. ಇವತ್ತು ಇಡೀ ಪ್ರಪಂಚವನ್ನ ಬದಲಾಯಿಸ್ತಕ್ಕಂಥ ಶಕ್ತಿ, ಇವತ್ತು ಅದನ್ನ ನಮ್ಮ ಕೈಯಲ್ಲಿ ಇಟ್ಕೊಳ್ತಕ್ಕಂಥ ಶಕ್ತಿ ಇವತ್ತು ಶಿಕ್ಷಣಕ್ಕೆ ಮಾತ್ರ. ಇದನ್ನ ಬಹಳಷ್ಟು ಜನ ಸಾಧಕರು ಹೇಳಿರ್ತಕ್ಕಂಥದ್ದು. ಅದರಿಂದ ಇವತ್ತು ಈ ಒಂದು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ನಾನು ಈಗಾಗಲೇ ಬಹಳಷ್ಟು ಸಂದರ್ಭದಿಂದ ಹೇಳ್ತಾ ಇದ್ದೆ, ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ವಿಶೇಷವಾಗಿ ಎಲ್ಲ ಏನು ವಿವಿಧ ಜನಾಂಗಗಳಿದಾವೆ. ಇವತ್ತು ಜಯಂತಿಗಳು ಮಾಡ್ಬೋದು, ಜಯಂತಿಗಳನ್ನ ಮಾಡದೇ ಇರ್ಬೋದು. ಆದ್ರೆ ನಮ್ಮ ಹತ್ರ ಕೆಲವು ಅಂಕಿಅಂಶಗಳ ಆಧಾರದ ಮೇಲೆ ನಾವು ಯಾವ್ಯಾವ ಸಮುದಾಯದ ಅಂದಾಜು ಜನಸಂಖ್ಯೆ ಇದೆ ಅಂತ ಹೇಳಿ ಒಂದು ಅಂದಾಜಿನ ಮೇಲೆ ನಾವು ಎಲ್ಲಾ ಜನಾಂಗಗಳಿಗೆ ಸ್ವಲ್ಪ ಜಾಗ ಕೊಡ್ಬೇಕು ಅಂತಕ್ಕಂಥದ್ದನ್ನ ನಾವು ತೀರ್ಮಾನ ಮಾಡಿ ಸುಮಾರು 1.5 ವರ್ಷದಿಂದ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈಗ ಜಾಗ ಒಂದು ಹುಡುಕಿದ್ದೇವೆ, ಅದನ್ನ ಕೊಡುವಂತದ್ದು ಕೂಡ ಮುಂದಿನ ದಿನಗಳಲ್ಲಿ ನಾನು ಆದಷ್ಟು ಬೇಗ, ಯಾಕಂದ್ರೆ ಇದು ಹೇಳ್ತಾನೆ ಇದ್ದೀನಿ, ಬಹಳಷ್ಟು ದಿವಸದಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಎಲ್ಲಾ ಜಾತಿ ಜನಾಂಗಗಳಿಗೆ
ಒಂದು ನಿರ್ದಿಷ್ಟವಾದಂತ ಜನಸಂಖ್ಯೆ ಇರಬೇಕು ಅಂತಕ್ಕಂಥದ್ದು ಉದ್ದೇಶ. ಆ ನಿರ್ದಿಷ್ಟವಾಗಿರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಗರಿಷ್ಠ 1 ಎಕರೆ, ಕನಿಷ್ಠ 10 ಗುಂಟೆ, 1/4 ಎಕರೆಯಿಂದ ಹಿಡಿದು ನಾವು 1 ಎಕರೆವರೆಗೂ, ಜಾಸ್ತಿ ದೊಡ್ಡ ಜನಾಂಗ ಇದ್ರು ಕೂಡ ನಾವೇನು 3-4 ಎಕರೆ ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ. ನಿಮ್ಗೆ ಗೊತ್ತಿದೆ ಎಷ್ಟು ಜನಾಂಗಗಳಿದಾವೆ ಅಂತಕ್ಕಂಥದ್ದು. ಅದರ ಅನುಗುಣವಾಗಿ ನಾವು ಜಾಗವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡೋದು, ಜಾಗ ಅಷ್ಟು ಸುಲಭದ ವಿಚಾರ ಅಲ್ಲ, ಬಹಳ ಬೆಳೆ ಬಾಳ್ತಕ್ಕಂಥ ಜಾಗ. ಸ್ವಲ್ಪ ಪ್ರದೇಶ ಒಂದು ತಗ್ಗು ಗಿಗ್ಗುಗಳು ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಅದಕ್ಕೆ ಬೇಕಂತ ವ್ಯವಸ್ಥೆಗಳು ನಾವೆಲ್ಲ ಮಾಡ್ಕೊಡ್ತೀವಿ. ಈಗ ನಾನು ಹೇಳುವಂಥದ್ದು, ಆ ಜಾಗ ಕೊಟ್ಟಂತ ಸಂದರ್ಭದಲ್ಲಿ ತಾವು ಶೈಕ್ಷಣಿಕವಾಗಿ ಮಕ್ಕಳಿಗೆ ಏನು ಭವಿಷ್ಯತ್ತಿನ ಒಂದು ಬೆಳವಣಿಗೆಗೆ, ಅವರ ವಿದ್ಯಾಭ್ಯಾಸಕ್ಕೆ ಏನು ಅನುಕೂಲ ಆಗ್ಬೇಕು ಅಂತ ವ್ಯವಸ್ಥೆಯನ್ನ ನೀವು ಅಲ್ಲಿ ತಮ್ಮ ಜನಾಂಗದಿಂದ ಅದನ್ನ ಮಾಡ್ಕೊಡುವಂತ ಕೆಲಸ ಆಗ್ಬೇಕು. ಈಗ ಏನು ಹಿಂದೆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಮುದಾಯ ಭವನ ಹೋಯ್ತು. ಈಗ ಸಮುದಾಯ ಭವನದ ಬಗ್ಗೆ ಇವತ್ತು ಯಾರಿಗೂ ಅಷ್ಟು ಸಮುದಾಯ ಭವನ ಅಂತಕ್ಕಂಥದ್ದು ಕೇವಲ ಯಾರೋ ಒಬ್ರು ಏನಾದ್ರು ಕಾರ್ಯ ಮಾಡ್ಕೊಂಡು ಬಂದ್ಬಿಟ್ರೆ ಎಲ್ಲರಿಗೂ ಉಪಯೋಗ ಆಗಲ್ಲ. ಇವತ್ತು ಮುಂದಿನ ಪೀಳಿಗೆ ಭವಿಷ್ಯತ್ತು ರೂಪ ಕೊಡ್ಬೇಕಾದ್ರೆ ನೀವು ಅಲ್ಲೇನಾದ್ರೂ ಒಂದು ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಒಂದು ಮಾಡ್ಬೇಕು, ಇಲ್ಲ ಒಂದು ಡಿಜಿಟಲ್ ಲೈಬ್ರರಿ ಎಸ್ಟಾಬ್ಲಿಷ್ ಮಾಡ್ಬೇಕು, ಉನ್ನತ ವ್ಯಾಸಂಗ ಮಾಡುವಂತದಕ್ಕೆ ಮಕ್ಕಳಿಗೆ ಒಂದು ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಏನಾದ್ರೂ ಒಂದು ಸೌಲಭ್ಯ ಮಾಡ್ಬೇಕು. ಇದು ನಾನು ನೀವೊಬ್ಬರಿಗೆ ಹೇಳ್ತಾ ಇಲ್ಲ. ओम आयुर्विश्वामायुषणः प्राज्यस्थराजनदे तस्मै शान्तं जीव शरदो यन्ते मां भवति शतायुष्वेन्द्रे आयुष्वेन्द्रे प्रतिष्ठते. ಸನ್ಮಾನಿಸಿದಂತಹ